ಆವಾಗ ಇದನ್ನ ತಗೊಂಡ್ರೆ ಅದು ಬ್ಯಾಲೆನ್ಸ್ ಮಾಡತ್ತೆ ಅದನ್ನ. ಅದು ಹಳಸುವಂತಹ ಸಾಧ್ಯತೆಯೂ ಇದೆ. ಹಳಸಿದ ಆಹಾರ ಖಂಡಿತವಾಗ್ಲೂ ಒಳ್ಳೇದೇ ಅಲ್ಲ. ಯಾರು ನೋಡಿದ್ರು ಅವರಿಗೆ ಆಹಾರ ತಜ್ಞರು ಹೇಳ್ತಾರೆ ಇದನ್ನ. ಕಾಮನ್ ಆಗಿ ಸಾಮಾನ್ಯ ಜನರು ಕೂಡ ಅದು ಒಳ್ಳೇದು ಅನ್ನೋ ಕಾರಣ. ತಂಗಳನ್ನವನ್ನ ತಿನ್ನುವಂಥದ್ದು ಅದಕ್ಕೆ ಪಾಸಿಟಿವ್ ಅಂದ್ರೆ ಪ್ರೋಸ್ ಮತ್ತೆ ಕಾನ್ಸ್ ಎರಡೂ ಇದೆ. ಅವರು ಗದ್ದೆಗೆ ಹೋಗಿ ದುಡಿತಾ ಇದ್ರು, ನೀವು ಕಂಪ್ಯೂಟರ್ ಮುಂದೆ 12 ತಾಸು ಕೂತ್ಕೋತಿದ್ದೀರಾ. ನಾವ್ ಈ ತರ ಹೇಳಿದ ತಕ್ಷಣ ಏನ್ ಅನ್ಕೊಂಡ್ಬಿಡ್ತಾರೆ, ಓ ನೀವು ಅಲೋಪತಿ ವಿರುದ್ಧ ಮಾತಾಡ್ತೀರಾ ಅಂತ. ಖಂಡಿತ ಇಲ್ಲ. ಯಾವುದು ಎಷ್ಟು ಎಲ್ಲಿ ಹೇಗೆ ಅನ್ನೋದು ತಿಳ್ಕೊಂಡು ನಾವು ನೋಡ್ಬೇಕಾಗತ್ತೆ. ಮೆನ್ಸ್ಟ್ರಲ್ ಬ್ಲಡ್ ನ ಮುಖಕ್ಕೆ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂತ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಆಹಾರದಲ್ಲಿ ಆರೋಗ್ಯ ಸರಣಿಯನ್ನು ಶುರು ಮಾಡೋ ಹೊತ್ತು ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಮ್ಮ ಆಹಾರದ ಸರಣಿಯಲ್ಲಿ ಆಹಾರವನ್ನೇ ಸ್ಪೆಸಿಫಿಕ್ ಆಗಿ ಇಟ್ಕೊಂಡು ನಾವು ಕಳೆದ ಕೆಲವು ವಾರಗಳಲ್ಲಿ ಒಂದಿಷ್ಟು ಡಿಸ್ಕಸ್ ಮಾಡಿದ್ವಿ. ಆವಾಗ ಒಂದು ಟಾಪಿಕ್ ಬಂತು, ಅದು ಸ್ವಲ್ಪ ಟ್ರೆಂಡಿಂಗಲ್ಲಿ ಕೂಡ ಇವಾಗೆಲ್ಲರೂ ಡಿಸ್ಕಸ್ ಮಾಡ್ತಾ ಇರುವಂಥ ವಿಷಯ, ತಂಗಳನ್ನು ಎಷ್ಟು ಒಳ್ಳೆಯದು, ಅದನ್ನು ಹೇಗೆ ಬಳಸಬೇಕು, ಹೇಗೆ ಬಳಸಿದ್ರೆ ಒಳ್ಳೆಯದು ಅನ್ನೋದು ನಮಗಿರುವಂಥ ಡೌಟ್. ನೀವೇ ಹೇಳಿದ ಹಾಗೆ ತುಂಬ ಟ್ರೆಂಡಲ್ಲಿರೋವಂಥದ್ದು. ಯಾರು ನೋಡಿದ್ರು ಅವರಿಗೆ ಆಹಾರ ತಜ್ಞರು ಹೇಳ್ತಾರೆ ಇದನ್ನ. ಕಾಮನ್ ಆಗಿ ಸಾಮಾನ್ಯ ಜನರು ಕೂಡ ಅದು ಒಳ್ಳೇದು ಅನ್ನೋ ಕಾರಣಕ್ಕೆ, ಮತ್ತೆ ರೂಢಿಯಲ್ಲೂ ಇರುವಂಥದ್ದು, ಹಲವು ಕಡೆಗಳಲ್ಲಿ ರೂಢಿಯಲ್ಲಿ ಇರುವಂಥದ್ದು. ಮತ್ತೆ ಎಷ್ಟೋ ಜನ ತಂಗಳನ್ನ ತಿಂದು ಬದುಕುವರು ವರ್ಷಗಟ್ಟಲೆಯಿಂದ ನಾವಂತೂ ಕೇಳ್ತಾ ಇದ್ದೀವಿ. ವರ್ಷಗಟ್ಟಲೆಯಿಂದ ಮಾಡ್ತಾ ಇದ್ದಾರೆ. ಈಗ ಟ್ರೆಂಡ್ ಅಂತ ಅದಕ್ಕೊಂದು ಹೊಸ ಇದು ಬಂದಿದೆ ಅಷ್ಟೇ, ಸುದ್ದಿಗೆ ಮತ್ತೆ ರೀಸರ್ಫೇಸ್ ಆಗಿದೆ ಅಷ್ಟೇ. ಈ ತಂಗಳನ್ನವನ್ನ ತಿನ್ನುವಂಥದ್ದು ಅದಕ್ಕೆ ಪಾಸಿಟಿವ್ ಅಂದ್ರೆ ಪ್ರೋಸ್ ಮತ್ತೆ ಕಾನ್ಸ್ ಎರಡೂ ಇದೆ. ನಾವೇನ್ ಮಾಡ್ತೀವಿ, ಟ್ರೆಂಡ್ ಅಲ್ಲಿ ಇದೆ, ಎಲ್ಲರೂ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮಾಡ್ತೀವಿ. ಇದು ಅಂತಲ್ಲ, ಯಾವುದನ್ನೇ ಆದ್ರೂ ನನಗೆ ಹೊಂದತ್ತೋ ಇಲ್ವೋ, ನನಗೆ ಬೇಕೋ ಬೇಡೋ, ಇದನ್ನ ಯಾವುದನ್ನು ಗಮನಿಸೋದಿಲ್ಲ. ಮತ್ತೆ ಅದರಿಂದ ಆಗುವಂಥ ಸಮಸ್ಯೆಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ಹೇಗೆ ಮಾಡ್ತಾರೆ ಅಂದ್ರೆ, ಈಗ ತುಂಬಾ ಸಾಮಾನ್ಯವಾಗಿ ಮಾಡೋದು ಹೇಗೆ ಅಂದ್ರೆ, ಅನ್ನವನ್ನ ಮಾಡಿ ರಾತ್ರಿ ಅದಕ್ಕೆ ನೀರು ಹಾಕಿ ಇಟ್ಟು, ಅದು ಯಾವುದೇ ಅನ್ನ, ಮರುದಿವಸ ಅದನ್ನ ಆ ನೀರನ್ನ ಬಸಿದು ಅದಕ್ಕೆ ಮೊಸರು ಇದೆಲ್ಲ ಹಾಕಿ, ಈರುಳ್ಳಿ ಎಲ್ಲ ಕಲಸಿ ರುಚಿಯಾಗಿ ಒಗ್ಗರಣೆ ಎಲ್ಲ ಹಾಕೊಂಡು ತಿನ್ನುವಂಥದ್ದು. ಅಂದ್ರೆ ಬೇಸಿಕಲಿ ಅದನ್ನ ಓವರ್ ನೈಟ್ ಫರ್ಮೆಂಟ್ ಮಾಡುವಂಥದ್ದು. ನೀರಿನಲ್ಲಿ ಹಾಕಿಟ್ರೆ ಅದು ಸಹಜವಾಗಿ ಹುಳಿ ಬರುವಂಥ ಒಂದು ಪ್ರೊಸೆಸ್ ಏನಿದೆ ಅದು ನಡೆಯುತ್ತೆ. ಅದು ಪ್ರೋಬಯೋಟಿಕ್ ಅನ್ನೋ ಕಾರಣಕ್ಕೆ. ಅದು ಇನ್ನೊಂದೇನು ಅಂದರೆ, ಅದು ಇನ್ನೊಂದು ಅದರ ಪಾಸಿಟಿವ್ ಅಂಶ ಏನು ಅಂತ ಅಂದರೆ, ಕಬ್ಬಿಣದ ಅಂಶವನ್ನು ನಮಗೆ ಅವೈಲೇಬಿಲಿಟಿ ಜಾಸ್ತಿ ಆಗುತ್ತೆ ಆ ಥರ ಮಾಡಿದಾಗ ಅಂತ. ಅದು ಒಂದು ಪಾಸಿಟಿವ್ ಅಂಶ ಅಂತ ಕನ್ಸಿಡರ್ ಮಾಡೋದಾದರೆ. ಈ ಎಲ್ಲ ಕಾರಣಗಳಿಂದ ಅದನ್ನು ಏನು ತಗೋಬೇಕು. ಪ್ರೋಬಯೋಟಿಕ್ ಮೇನ್ ಪ್ರೋಬಯೋಟಿಕ್ ಅಂದರೆ, ನಮ್ಮ ದೇಹದಲ್ಲಿ ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ಮಾತಾಡಿದ ಹಾಗೆ, ದೇಹದ ಒಳಗೆ ಗಟ್ಟಿನಲ್ಲಿ ನಮ್ಮ ಕರುಳಿನಲ್ಲಿ ಇರುವಂತಹ ಇದು ಸೂಕ್ಷ್ಮ ಜೀವಿಗಳು, ಅದರ ಬ್ಯಾಕ್ಟೀರಿಯಾಗಳು, ಅದನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಅದನ್ನ ಜಾಸ್ತಿ ಮಾಡೋದಕ್ಕೆ ಪ್ರೋಬಯೋಟಿಕ್ಸ್ ಬೇಕು ಅನ್ನೋ ಕಾರಣಕ್ಕೆ, ಅದರ ಪೂರಕ ವಾತಾವರಣ ಕೊಡೋದಕ್ಕೆ ಇದೆಲ್ಲ ಬೇಕು ಅಂತ. ಇದೆಲ್ಲ ಪಾಸಿಟಿವ್ ಆಗಿ ಅಂದರೆ ಪ್ರೋಸ್ ಅಂತ ಯಾವ ಕಾರಣಕ್ಕೆ ತಗೋತಾ ಇದ್ದಾರೆ ಅನ್ನೋ ಕಾರಣಕ್ಕೆ. ಇದರ ನೆಗೆಟಿವ್ ಅಂಶಗಳಕ್ಕೆ ಬಂದರೆ, ನಾವು ಅದರಿಂದ ಏನು ಸಮಸ್ಯೆ ಆಗತ್ತೆ ಅಂದರೆ, ಒಂದು ಹಳೆ ಆಹಾರ, ಹಿಂದಿನ ದಿನದ್ದು ಅಂದ ತಕ್ಷಣ ನಾವು ಯಾವಾಗ ಅದು ಸಾತ್ವಿಕ ಆಹಾರ ಆಗೋದಿಲ್ಲ, ಸತ್ವ ಗುಣವನ್ನು ನಮಗೆ ಕೊಡೋದಿಲ್ಲ. ಅದು ತಮೋ ಗುಣವನ್ನೇ ಜಾಸ್ತಿ ಮಾಡುವಂಥದ್ದು. ಅದ್ರ ಬಗ್ಗೆ ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ. ಅದು ಒಂದು. ಇನ್ನೊಂದು, ಅದು ಹಳಸುವಂಥ ಸಾಧ್ಯತೆಯೂ ಇದೆ. ಹಳಸಿದ ಆಹಾರ ಖಂಡಿತವಾಗ್ಲೂ ಒಳ್ಳೇದೇ ಅಲ್ಲ. ಏನು ವ್ಯತ್ಯಾಸ? ಹೆಂಗಿದ್ರು ಹಳಸಿರುತ್ತಲ್ಲ ನೀರಲ್ಲಿಟ್ಟರೆ. ಹಳಸೋದು ಅಂದ್ರೆ ಹಾಳಾಗಿರುತ್ತೆ ಅಲ್ಲ, ಅಂದ್ರೆ ರಾತ್ರಿ ಇಟ್ಟಿದ್ದು ಬೆಳಗ್ಗೆ ಆಗ್ಬೇಕಿದ್ರೆ ಹಾಳಾಗುತ್ತೆ ಅಂತ ನನ್ನ ಇದು. ಹಂಗಿದ್ರೆ ನೀರಲ್ಲಿಟ್ಟರೆ ಹಂಗೆ ಹಳಸಲ್ಲ ಅಂತ ಲೆಕ್ಕ. ಬಟ್ ಅದು ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ಪ್ರೋಬಯೋಟಿಕ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ನಮಗೆ ಬೇಕಾದ ಬ್ಯಾಕ್ಟೀರಿಯಾಗಳು ಮಾತ್ರ ಬೆಳೀತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ಅದರಲ್ಲಿ ಯಾವ ಫಂಗಸ್ ಬೇಕಾದರೂ ಬೆಳಿಬೋದು. ಈ ಸೂಕ್ಷ್ಮಾಣುಜೀವಿಗಳಲ್ಲಿ ಇದು ಬ್ಯಾಕ್ಟೀರಿಯಾಗಳು ಬೆಳಿಬೋದು, ಫಂಗಸ್ಗಳು, ಶಿಲೀಂಧ್ರ ಅಂತ ಹೇಳ್ತೀವಿ, ಯಾವುದು ಬೇಕಾದರೂ ಬೆಳಿಬೋದು. ಅದು ಫುಡ್ ಪಾಯ್ಸನಿಂಗ್ ಅನ್ನ ಮಾಡುವಂಥದ್ದಾಗಿರಬಹುದು. ಈ ಎಲ್ಲ ಕಾರಣಗಳು ಇದೆ. ಇನ್ನು ಒಂದೇನು ಅಂದರೆ, ನಮ್ಮ ದೇಹಕ್ಕೆ ಅದು ಹೊಂದೋದಿಲ್ಲ ಎಲ್ಲ ಸಂದರ್ಭದಲ್ಲೂ. ಜಸ್ಟ್ ಬಿಕಾಸ್ ಅದು ಟ್ರೆಂಡಲ್ಲಿದೆ, ಯಾರೋ ಮಾಡ್ತಾರೆ, ನಾನು ತಿಂತೀನಿ, ನನಗೆ ಹೊಂದತ್ತಾ, ನನ್ನ ಮೇಲೆ ಏನು ಪರಿಣಾಮ ಬೀರುತ್ತೆ, ಈ ಎಲ್ಲವನ್ನ ಬಿಟ್ಬಿಡೋಣ. ಅದು ಆನೆ ಲದ್ದಿ ಹಾಕಿದ್ದು ಅಂತ ಅದೊಂದು ಗಾದೆ ಮಾತಿದೆಯಲ್ಲ. ಅಂದರೆ
ನಾವು ಈ ತಮೋ ಗುಣವನ್ನು ಇದನ್ನ ಎಲ್ಲ ಬಿಟ್ಟು ಬಿಡೋಣ, ಅದೆಲ್ಲ ಬಿಟ್ಟರು ಕೂಡ ನನ್ನ ದೇಹಕ್ಕೆ ಹೊಂದತ್ತಾ ಅನ್ನೋದು ಒಂದು, ಮತ್ತು ನನಗೆ ಅಗತ್ಯ ಇದೆಯಾ ಅದು ಅನ್ನೋದು. ಇನ್ನೊಂದೇನು ಅಂದರೆ ನಾವು ಔಷಧಿಯಾಗಿ ಅಥವಾ ಚಿಕಿತ್ಸೆಯಾಗಿ ಬಳಸಬಹುದು ಅದನ್ನು ಹೇಳ್ತಾ, ಈಗ ಕೆಲವರು ಹೇಳ್ತಾರೆ ಟ್ರೀಟ್ಮೆಂಟ್ ಓನ್ಲಿ. ಎಸ್, ಆವಾಗ ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡೋದಲ್ಲ. ಆವಾಗ ವೈದ್ಯರು ಹೇಳ್ತಾರೆ ನಿಮಗೆ ಇದನ್ನ ಮಾಡಬೇಕಾ ಬೇಡವಾ, ಮತ್ತು ನಿತ್ಯ ಮಾಡುವಂಥದ್ದಲ್ಲ, ಯಾವಾಗ ಮಾಡಬೇಕು. ಯಾಕೆಂದರೆ ಅದು ಸ್ವಲ್ಪ ತಂಪು ಮಾಡುತ್ತೆ ದೇಹವನ್ನು, ಕಫವನ್ನು ವೃದ್ಧಿ ಮಾಡುತ್ತೆ. ಈಗ ನಾವು ತ್ರಿದೋಷಗಳು ಅಂತ ಏನು ಹೇಳ್ತೀವಿ, ವಾತ ಪಿತ್ತ ಕಫವನ್ನು ವೃದ್ಧಿ ಮಾಡುತ್ತೆ ಯಾವತ್ತಿ ತಂಗಳನ್ನ ಇದೆಲ್ಲ ಸೇವನೆ ಮಾಡೋದು. ಸೊ ಯಾರಿಗೆ ಕಫ ಪ್ರಮಾಣ ಇದು ದೋಷಗಳಲ್ಲಿ ಇಂಬ್ಯಾಲೆನ್ಸಲ್ಲಿ ಪಿತ್ತ ಜಾಸ್ತಿ ಆಗಿರ್ಬೋದು, ಬಾಡಿ ಹೀಟ್ ಆಗಿದೆ ಅಂತ ಹೇಳ್ತಾರೆ, ಪಿತ್ತ ಜಾಸ್ತಿ ಆಗಿರುತ್ತೆ, ಆವಾಗ ಇದನ್ನು ತಗೊಂಡ್ರೆ ಅದು ಬ್ಯಾಲೆನ್ಸ್ ಮಾಡುತ್ತೆ, ಅದನ್ನು ಶಮನ ಮಾಡುತ್ತೆ ಅಷ್ಟೇ ಹೊರತು. ಈಗ ಮೈಗ್ರೇನ್ ಇರೋರು ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ತಲೆನೋವಿದ್ದವ್ರು ತಂಗಳನ್ನ ತಗೊಂಡ್ರೆ ಕಡಿಮೆ ಆಗುತ್ತೆ. ಒಂದು ಸಲ ಎರಡು ಸಲ, ಬಟ್ ನಿತ್ಯ ಅಲ್ಲ ಅದು ಕೂಡ ಬೇಕು ಅಂದರೆ ನೀವು ತಿಳಿದವ್ರು ಹೇಳ್ತಾರೆ ಅದು ಪಥ್ಯಾಹಾರ ನಿತ್ಯಾಹಾರ ಅಲ್ಲ. ಸೊ ನಾವೇನು ಮಾಡ್ತೀವಿ, ಒಳ್ಳೇದು ಅಂದ್ಕೊಂಡು ದಿನ ತಿನ್ನೋದು, ಯಾರೋ ತಿಂದ್ರು ಅಂತ ತಿನ್ನೋದು. ಈಗ ಯಾರಿಗೆ ಇಂಬ್ಯಾಲೆನ್ಸ್ ಕಫ ವೃದ್ಧಿ ಆಗಿದೆ, ಕಫದ್ದೇ ರೋಗಗಳು ಬಂದಿದೆ, ಅವರು ಮತ್ತೆ ಇದನ್ನು ತಿಂದರೆ ಇನ್ನೂ ವೃದ್ಧಿ ಆಗ್ತಾ ಹೋಗುತ್ತೆ ರೋಗಗಳು, ಅದು ಒಳ್ಳೇದಲ್ಲ. ಮತ್ತು ಇನ್ನೊಂದು ಪ್ರೋಬಯೋಟಿಕ್ ಅಂಶಕ್ಕೆ ಬಂದರೂ ನನ್ನ ದೇಹಕ್ಕೆ ಅಷ್ಟೊಂದು ಆ ಪ್ರೋಬಯೋಟಿಕ್ಗಳು ಬೇಕಾ ಬೇಡ ಅಂತ ಹೇಗೆ ಗೊತ್ತಿರುತ್ತೆ ನನಗೆ? ಸರಿ ಇರ್ಬೋದಲ್ಲ, ನಿಮ್ಮ ಗಟ್ ಹೆಲ್ತ್ ಸರಿ ಇರ್ಬೋದು, ಯಾರೋ ಹೇಳಿದ್ರು ಯಾರೋ ಮಾಡಿದ್ರು. ಇದು ಈ ತಂಗಳನ್ನ ಒಂದೇ ಅಲ್ಲ, ಹಲವಾರು ಆಹಾರ ಕ್ರಮಗಳಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ತುಂಬಾ ವಿಷಯಗಳಿದೆ, ಅಂದ್ರೆ ಆಹಾರವೂ ಹೌದು, ಎಕ್ಸಸೈಸ್ಗಳು ಹೌದು, ಬೇರೆ ಬೇರೆ ಲೈಫ್ ಸ್ಟೈಲ್ ಪ್ರಾಕ್ಟೀಸಸ್ ಏನಿದೆ, ಬ್ಯೂಟಿ ಪ್ರಾಕ್ಟೀಸಸ್ ಕೂಡ ನಾವು ಅವಾಗವಾಗ ನಮ್ಮ ಇದರಲ್ಲೂ ಕೂಡ ಅಂದ್ರೆ ಟ್ರೆಂಡ್ ಅಲ್ಲಿ ಇದೆ ಅಂತ ಸರಣಿಯಲ್ಲೂ ಕೂಡ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಬ್ಯೂಟಿ ಪ್ರಾಕ್ಟೀಸಸ್ ಅಲ್ಲಿ ಒಂದು ಸಣ್ಣ ಉದಾಹರಣೆ ಇತ್ತೀಚೆಗೆ ತುಂಬಾ ಬಂದಿರುವಂತದ್ದು, ಮೆನ್ಸ್ಟ್ರಲ್ ಬ್ಲಡ್ ನ ಮುಖಕ್ಕೆ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂತ. ಓಕೆ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ದೇರ್ ಆರ್ ರೀಲ್ಸ್ ಆನ್ ದಟ್. there are people suggesting that ಬ್ಲೀಡಿಂಗ್ ಆಗ್ತಾ ಇರೋ ಆ ಬ್ಲಡ್ ಅನ್ನು ತಗೊಂಡು ಬ್ಲಡ್ ಅನ್ನ ಮುಖಕ್ಕೆ ಹಚ್ಕೊಂಡ್ರೆ ಇಟ್ ಇಸ್ ಗುಡ್ ಫಾರ್ ಯುವರ್ ಸ್ಕಿನ್ ಅಂತ. ಅದು ಏನದು ಅಂದ್ರೆ ಇದರ ಹಿಂದಿನ ಸತ್ಯ? ಅದು ಎಲ್ಲಿ ಶುರುವಾಯ್ತು, ನಾನು ಅದ್ರ ಬಗ್ಗೆ ಹೆಚ್ಚು ನೋಡಕ್ ಹೋಗಿಲ್ಲ, ಶುರುವಾಯ್ತು ಅಂತ ಆಗಲ್ಲ. ದೇಹದಿಂದ ಹೊರಗೆ ಹೋಗಿರುವಂಥ ರಕ್ತ, ಅದನ್ನ ಹಚ್ಕೊಂಡು ಏನ್ ಮಾಡ್ತೀರಾ? ಇದು ಯಾರಿಗೋ ಒಬ್ಬರಿಗೆ ಜ್ಞಾನೋದಯ ಆಗಿ ಹೌದು, ಅದು ಯಾವ ಬೋಧಿ ವೃಕ್ಷದ ಕೆಳಗಡೆ ಯಾರಿಗೆ ಏನು ಜ್ಞಾನೋದಯ ಆಗುತ್ತೋ ಗೊತ್ತಿಲ್ಲ, ಇಂಥದ್ದೆಲ್ಲ ಆಗಾಗ ಬರ್ತಾ ಇರುತ್ತೆ. ಈ ತಂಗಳನ್ನ ಆದರೂ ಏನಂದ್ರೆ ರೂಢಿಯಲ್ಲೂ ಇದೆ, ಆದರೆ ತಂಗಳನ್ನದ ರೂಢಿಯಲ್ಲಿ ಇರೋದ್ರ ಬಗ್ಗೆ ಹೇಳಬೇಕು ಅಂದ್ರೆ ಹೇಳ್ತಾರೆ ನಮ್ಮ ಮನೇಲಿ ಮುಂಚಿತಾನೆ ಇದೇ ರೂಢಿ ಅಂತ. ಅಲ್ಲಿ ಯಾರಲ್ಲಿ ಆ ರೂಢಿ ಆಹಾರವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಹಿಂದಿನ ದಿವಸದ ಅನ್ನವನ್ನು ಸೇವನೆ ಮಾಡಿ ನಮ್ಮ ತಾತ ಹೋಗ್ತಾ ಇದ್ರು, ಜಮೀನಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರು ಅಂತ, ಅವರು ಜಮೀನಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರು, ನಾನು ಕಂಪ್ಯೂಟರ್ ಮುಂದೆ ಕೂತ್ಕೋತೀನಿ. ಮನೇಲಿ ಕೂತ್ಕೊಂಡೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಮ್ದು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಬಂದಾಗ ಒಬೆಸಿಟಿಯನ್ನ ಜಾಸ್ತಿ ಮಾಡಬಹುದು, ಅದು ಇನ್ಯಾವುದೋ ಆರೋಗ್ಯವನ್ನ ಮೆಟಬಾಲಿಕ್ ಡಿಸೀಸನ್ನು ಆರಂಭ ಮಾಡಬಹುದು ಸ್ಲೋ ಆಗಿ. ಯಾವಾಗ ಹೋಗಿ ಅವರು ಜಮೀನಲ್ಲಿ ತೋಟದಲ್ಲೋ ಗದ್ದೆನಲ್ಲೋ ಕೆಲಸ ಮಾಡ್ತಾ ಇದ್ರು, ಹೆವಿ ಲಿಫ್ಟ್ ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ರು, ಆವಾಗ ಈ ಎಲ್ಲ ಅದರ ಏನು ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮೇಲೆ ಆಗುವಂಥದ್ದು, ಕೆಟ್ಟ ದುಷ್ಪರಿಣಾಮಗಳು ಅದೆಲ್ಲ ಕ್ಯಾನ್ಸಲ್ ಮಾಡುತ್ತೆ. ಅದು ಯಾವಾಗ ಅಷ್ಟು ಫಿಸಿಕಲ್ ಆಕ್ಟಿವಿಟಿ ಇರ್ತಾ ಇತ್ತು, ಅದು ಏನೂ ಇಲ್ಲದೆ ನಾವೀಗ ಮಾಡ್ತೀವಿ. ನಾವು ಹೇಳ್ಬೋದು ನಾನು ದಿನಕ್ಕೆ 1 ತಾಸು ಎಕ್ಸಸೈಸ್ ಮಾಡ್ತೀನಿ ಅಂತ. ನಮ್ಮ ದಿನದ 3/4 ಗಂಟೆ 1 ತಾಸಿನ ಎಕ್ಸಸೈಸನ್ನು, ವ್ಯಾಯಾಮವನ್ನು ಅವರ ಇಡೀ ದಿನದ ಫಿಸಿಕಲ್ ಆಕ್ಟಿವಿಟಿಗೆ ನಾವು ಹೋಲ್ಸಕ್ಕೆ ಸಾಧ್ಯವೇ ಇಲ್ಲ. ನಮ್ಮದು ಆಕ್ಟಿವಿಟೀಸ್ ಇಲ್ಲ, ನಮ್ಮ ಲೈಫ್ ಸ್ಟೈಲಲ್ಲಿ ಆಕ್ಟಿವಿಟೀಸ್ ಎಲ್ಲ ತುಂಬ ಸೆಡೆಂಟರಿ. ನಮ್ಮದು ಲೈಫ್ ಸ್ಟೈಲ್ ಆಕ್ಟಿವಿಟೀಸ್ ಇಲ್ಲ. ನಾನು ಇಲ್ಲಿಂದ ಒಂದು 1/2 ಕಿಲೋಮೀಟರ್ ದೂರದ ಅಂಗಡಿಗೆ ಹೋಗಬೇಕು ಅಂದರೆ ವಾಹನದಲ್ಲೇ ಹೋಗ್ತೀನಿ. ಅವ್ರು ಏನು ಮಾಡ್ತಾರೆ, ಆನ್ಲೈನ್ ಆರ್ಡರ್ ಮಾಡ್ತೀವಿ. ಈಗ ನನ್ನ ತಾತನ ಕಾಲದಲ್ಲಿ ಅಂತ ನಾನು ಹೇಳುವಾಗ ಅವರು 4 ಮೈಲಿ 5 ಮೈಲಿ ದಿನ ನಡೀತಾ ಇದ್ರು, ಹೌದು. ಅದೆಲ್ಲವೂ ಅವರ ಆರೋಗ್ಯವನ್ನ ಚೆನ್ನಾಗಿಡ್ತಾ ಇತ್ತು. ಒಬ್ರು ಪೇಷಂಟ್ ನನ್ನ ಹತ್ರ ಹೇಳಿದ್ರು ಒಂದ್ಸಲ, ಇದು ಹೇಳಿದಿನ ಗೊತ್ತಿಲ್ಲ, ನಮ್ಮ ತಾತ ತಿಂದ ಆಹಾರನೇ ನಾನು ಅದೇ ತರ ತಿಂತಿದ್ದೀನಿ ನನಗೆ, ಆದ್ರೆ ಅವ್ರಿಗೆ ಏನೂ ಆಗಿರ್ಲಿಲ್ಲ, ನನಗೆ ಇದಾಗ್ತದೆ. ನಾನು ಅವ್ರಿಗೆ ಎಕ್ಸಾಕ್ಟ್ಲಿ ಸೇಮ್ ಮಾತನ್ನ ಹೇಳಿದ್ದೀನಿ. ಅವರು ಗದ್ದೆಗೆ ಹೋಗಿ ದುಡಿತಾ ಇದ್ರು, ನೀವು ಕಂಪ್ಯೂಟರ್ ಮುಂದೆ 12 ತಾಸು ಕೂತ್ಕೋತಿದ್ದೀರಾ, ಅಷ್ಟು ವ್ಯತ್ಯಾಸ ಇದೆ. ಆ ಸೆನ್ಸಿಬಿಲಿಟಿನ ನಾವು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ ನನ್ನ ಪ್ರಶ್ನೆ ಅಷ್ಟೇ. ಅಂದರೆ ಆ ಒಂದು ವ್ಯತ್ಯಾಸ ಅಂದರೆ ಸುಮ್ಮನೆ
ಅದು ಅಂದರೆ ಬರೇ ಜೀನ್ಸ್ ಮಾತ್ರ ಅಲ್ಲ, ಅದಕ್ಕೆ ಪೂರಕವಾದಂಥ ಆಕ್ಟಿವಿಟೀಸು ಕೂಡ ಬೇಕು. ಹೆಲ್ಪ್ ಅಂದ್ರೆ ಆಗುತ್ತೆ. ನಮಗೆ ಆರೋಗ್ಯದ ಬಗ್ಗೆ ನಮಗೆ ಅರಿವಿನ ಕೊರತೆ ತುಂಬಾ ಇದೆ. ಹ್ಮ್. ಒಂದು ಈಗ ಸಾಮಾಜಿಕ ಮಾಧ್ಯಮದ ಕಾರಣದಿಂದ ಟ್ರೆಂಡ್ ಬಂದಾಗ ಅದನ್ನು ಫಾಲೋ ಮಾಡೋದೊಂದು ಶುರು ಆಗ್ಬಿಟ್ಟಿದೆ. ಆರೋಗ್ಯದ ಬಗ್ಗೆ ಸಮಗ್ರವಾದ ಅರಿವಿಲ್ಲ ನಮಗೆ. ಈ ಆನೆಯನ್ನ ಕುರುಡರು 6 ಜನ ಕುರುಡರು ಮುಟ್ಟಿ 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 ಅದು ಕಂಬದ ಹಾಗಿದೆ ಅಂತ ಒಬ್ಬ ಹೇಳ್ತಾನೆ, ಒಬ್ಬ ಇನ್ನೇನೋ ತರ ಸೊಂಡಿಲು ಮುಟ್ಟಿದವನು ಇನ್ನೇನೋ ಹೇಳ್ತಾನೆ, ಬಾಲ ಮುಟ್ಟಿದವನು ಇನ್ನೇನೋ ಹೇಳ್ತಾನೆ. ಇದು ಹಾಗೆ ಆಗ್ಬಿಟ್ಟಿದೆ ನಮ್ಮ ಆರೋಗ್ಯದ ಬಗ್ಗೆ. ನಾವು ಆರೋಗ್ಯವನ್ನ ಸಮಗ್ರವಾಗಿ ನೋಡೋದಿಲ್ಲ. ಒಂದು ಮನಸ್ಸನ್ನ ಬಿಟ್ಬಿಡ್ತೀವಿ, ಇಲ್ಲ ಬರೀ ವ್ಯಾಯಾಮಕ್ಕೆ ಮಹತ್ವ ಕೊಡ್ತೀವಿ, ಇಲ್ಲ ಆಹಾರದ ವಿಷಯಕ್ಕೆ ಬಂದ್ರೆ ಪ್ರೋಟೀನಿಗೆ ಜಾಸ್ತಿ ಮಹತ್ವ ಕೊಡೋ ಅಂಥದ್ದು. ಪ್ರೋಟೀನೇ ತಿನ್ಬೇಕು, ಪ್ರೋಟೀನ್ ಇಲ್ಲದೆ ಇದ್ರೆ ಬೇರೇನೂ ಇಲ್ಲ. ಅಲ್ಲಿ ಆ ಒಂದು ಬ್ಯಾಲೆನ್ಸ್ ಇಲ್ಲದೆ ಇರುವಾಗ ಲೈಫ್ನ ಮತ್ತೆ ಆರೋಗ್ಯದ ಬ್ಯಾಲೆನ್ಸ್ ತಪ್ಪು ಹೋಗೋದು. ಎಲ್ಲ ರೀತಿಯಿಂದ ಅದು ಆಕ್ಟಿವಿಟಿ ಇರಬಹುದು, ವ್ಯಾಯಾಮ ಇರಬಹುದು, ಆಹಾರ ಇರಬಹುದು, ನಿದ್ದೆ ಇರಬಹುದು, ನಮ್ಮ ಮಾನಸಿಕ ಚಿಂತನೆಗಳಿರ್ಬೋದು, ನಮ್ಮ ಭಾವನೆಗಳಿರಬಹುದು, ಅಧ್ಯಾತ್ಮ ಇರ್ಬೋದು. ಇದೆಲ್ಲವನ್ನು ಸೇರಿಸಿದ್ರೆ ಮಾತ್ರ ಆರೋಗ್ಯ. ಇದರಲ್ಲಿ ಯಾವುದೋ ಒಂದು ಹೆಚ್ಚು ಕಮ್ಮಿ ಆದ್ರೂ ಆರೋಗ್ಯ ಹೋಯ್ತು. ನಾವು ಇದಿಷ್ಟನ್ನ ಗಮನಿಸೋದೇ ಇಲ್ಲ. ಇದು ಯಾಕೆ ಇಲ್ಲ ಅಂದ್ರೆ ನಮ್ಗೆ ಅದರ ಅರಿವಿನ ಕೊರತೆ ಇದೆ. ಅರಿವಿನ ಕೊರತೆ ಯಾಕಿದೆ ಅಂದ್ರೆ ನಮ್ಗೆ ಹೇಳ್ಕೊಡೋರು ಯಾರು ಇಲ್ಲ, ಅಥವಾ ಹೇಳಿದ್ರೆ ಅದನ್ನು ಸ್ವೀಕರಿಸುವ ಮನಸ್ಥಿತಿಯೂ ಒಂದಷ್ಟು ಇಲ್ಲ. ಮತ್ತೆ ಮೇ ಬಿ ಈ ಒಂದು ಇನ್ಫಾರ್ಮೇಶನ್ ಬೊಂಬಾರ್ಡ್ಮೆಂಟ್ ಆಗ್ತಾ ಇರೋದ್ರಿಂದ ಕನ್ಫ್ಯೂಸ್ ಆಗ್ತಿದ್ದಾರೆ, ಎಲ್ಲ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ಅಂತ ಕೂಡ ಮೈಂಡಿಗೆ ಬರೋದಕ್ಕೂ ಅದೇ ಕಾರಣ. ಈಗ ನಾನೇ ಸೋಷಿಯಲ್ ಮೀಡಿಯಾ ನೋಡಿದಾಗ ಅವ್ರೊಂದು ಹೇಳ್ತಾರೆ, ಅಯ್ಯೋ ಇದನ್ನೆಲ್ಲ ಹೇಳ್ತಾರಲ್ಲ ಇವರು ಅಂತ ಅನ್ಸತ್ತೆ. ಅದಕ್ಕೆ ಕೌಂಟರ್ ಆಗಿ ನಾನು ಮಾತಾಡಿದ್ರೆ ಅದು ಹಾಗಲ್ಲ ಹೀಗೆ ಅಂತ ನನ್ನ ವಿಡಿಯೋವನ್ನು ನೋಡಿದವರಿಗೂ ಕೂಡ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಯಾವುದು ಸರಿಯಾದ್ದು ಅಂತ ಅವ್ರಿಗೆ ಹೇಗೆ ಗೊತ್ತಾಗಬೇಕು, ಯಾರಿಗೋ. ಮತ್ತೆ ನಂಬಿಕೆಯ ಪ್ರಶ್ನೆಯೂ ಇರುತ್ತೆ. ಆತ್ಮೀಯರು ಬಂದು ಹೇಳಿದಾಗ ಓ ಇದೇ ಸರಿ, ಇಲ್ಲ ನನ್ನ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ರು, ನಮ್ಮ ಅಜ್ಜಿ ಹೇಳಿದ್ರು, ನಮ್ಮ ತಾಯಿ ಮಾಡ್ತಾ ಇದ್ರು, ಇದೆಲ್ಲವೂ ಬರುತ್ತೆ. ಇನ್ನು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿಗಳು ಕೊಡಲ್ಲ ನಾವು. ಹೌದು, ಅದು ಮೇನ್ ಇಲ್ಲವೇ ಇಲ್ಲ. ಆರೋಗ್ಯಕ್ಕೆ ಬೇಕಾದ್ದು ಅಂದರೆ ನಾನು ಇದೆಲ್ಲ ಅಂದರೆ ನಮ್ಮ ಸರಣಿಯಲ್ಲಿ ಹೆಚ್ಚಿನೆಲ್ಲ ಈಗ ಸೀರೀಸ್ಗಳು ಕೂಡ ಹೆಚ್ಚಾಗಿ ನಾವು ಮಿತ್ ಬಸ್ಟರ್ಸ್, ಯಾವುದೇ ಒಂದು ಮಿತ್ ಇದೆ ಅದನ್ನು ನಾವು ಹೇಗೆ ಇದು ಮಾಡುವಂಥದ್ದು ಅಂತ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದರಲ್ಲೂ ಕೂಡ ನಮಗೆ ಬರ್ತಾ ಇರುವಂಥ ಚರ್ಚೆ ಏನು ಅಂತಂದರೆ ಅವರವ್ರದ್ದೇ ಆದಂಥ ಒಪಿನಿಯನ್ಸ್, ಎಕ್ಸ್ಪರ್ಟ್ ಒಪಿನಿಯನ್ಸಿಂದಾಗಿ ಅಲ್ಲಿ ತುಂಬ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಾ ಇದೆ ಅಂತ. ಐ ಥಿಂಕ್ ಈ ಆನ್ಲೈನಲ್ಲಿ ಪೋಸ್ಟ್ ಮಾಡುವಂಥದ್ದು ಅಥವಾ ತಮ್ಮ ಒಪಿನಿಯನನ್ನು ಇದೇ ಸರಿ ಅಂತ ಪೋಸ್ಟ್ ಮಾಡುವಂಥ ವಿಚಾರ ಏನಿದೆ, ಐ ಫೀಲ್ ಅದಕ್ಕೊಂದು ನಿರ್ಬಂಧದ ಅನಿವಾರ್ಯತೆ ಇದ್ದೇ ಇದೆ. ಐ ಥಿಂಕ್ ದ್ಯಾರ್ ಶುಡ್ ಬಿ ಒಂದು ಮೆಕ್ಯಾನಿಸಮ್, ಅದಕ್ಕೊಂದು ಗವರ್ಮೆಂಟ್ ಬಾಡಿನೋ ಅಥವಾ ಯಾವುದೋ ನಾನ್ ಗವರ್ಮೆಂಟಲ್ ಒಂದು ಅಥಾರಿಟಿನೋ ಅವರ, ಇದು ನನ್ನ ಥಾಟ್ ಏನು ಅಂತಂದರೆ ಅವರ ಒಪ್ಪಿಗೆ ಅಥವಾ ಅಪ್ರೂವಲ್, ಅಥಾರಿಟಿಯ ಒಂದು ಇದು ಇಲ್ಲದೇನೆ ಯಾರೂ ಈ ರೀತಿಯ ಒಪಿನಿಯನ್ಗಳನ್ನು ಪೋಸ್ಟ್ ಮಾಡಬಾರ್ದು ಅನ್ನೋ ನಿಟ್ಟಿನ ಒಂದು ರೆಗ್ಯುಲೇಷನ್ ಅನ್ನು ತರಬೇಕು ಅಂತ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಅದು ಸ್ವಲ್ಪ ಹೌದು, ಸುಲಭ ಇಲ್ಲ, ಅದು ಕಷ್ಟ. ಅಟ್ಲೀಸ್ಟ್ ಜನರಾದ್ರೂ ಯಾರನ್ನ ಮಾತನ್ನ ನಾವು ಕೇಳ್ತಾ ಇದೀವಿ, ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಅನುಭವ ಏನು, ಅವರ ಅಧ್ಯಯನ ಏನು, ಅಷ್ಟಾದ್ರೂ ಒಂದು. ಈಗ ಏನಂದ್ರೆ ನಾನು ಇದನ್ನ ಮಾಡಿದೆ, ನನಗೆ ಸರಿ ಆಯ್ತು ನೀವು ಮಾಡಿ ಅಂತ ಬಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಿಟ್ರೆ ಯಾರೋ ಒಬ್ರು, ಅವರು ವೈದ್ಯರಾಗಿರಲ್ಲ, ಅವರಿಗೆ ಯಾವುದೇ ಕೇಸ್ ಒಂದು ಅಧ್ಯಯನ ಮಾಡಿ ಗೊತ್ತಿರಲ್ಲ, ನನಗಾಯ್ತು ನೀವು ಮಾಡಿ. ಅಲ್ಲ, ದರ್ ಶುಡ್ ಬಿ ಎ ರೆಗ್ಯುಲೇಷನ್, ದರ್ ಶುಡ್ ಬಿ ಎ ಮೆಕ್ಯಾನಿಸಮ್ ಸೇಯಿಂಗ್. ಬರೇ ಈಗ ಅನ್ಫಾರ್ಚುನೇಟ್ ನಾವು ಈ ಚಾನಲ್ಗಳಿರ್ಬೋದು ಅಥವಾ ಪ್ರೊಫೈಲ್ಗಳಲ್ಲಿ ದುಡ್ಡು ಕೊಟ್ಟರೆ ನಮ್ಮದು ವೆರಿಫೈ ಆಗುತ್ತೆ. ಸೊ ಆ ಥರ ಅಲ್ಲದೇ ರಿಯಲ್ ಅಥೆಂಟಿಕ್ ವೆರಿಫಿಕೇಷನ್ ಒಂದು ಮೆಥಡ್, ಆ ವೆರಿಫೈಡ್ ಇದನ್ನು ಮಾತ್ರ ಜನ ಇದು ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಹಂತದ ಒಂದು ಫಿಲ್ಟರ್ ಇರುತ್ತೆ ಅಂತ. ಎಸ್ಪೆಷಲಿ ಯೋಗ, ಆಯುರ್ವೇದ, ನ್ಯಾಚುರೋಪತಿ ಇಂಥ ವಿಷಯಗಳು ಬಂದಾಗ ಯಾರು ಬೇಕಾದರೂ ಇದ್ರ ಬಗ್ಗೆ ಮಾತಾಡಬಹುದು ಅಂತ ಖಂಡಿತ ಇಲ್ಲ. ಇದಕ್ಕೆ ಅಧ್ಯಯನ ಬೇಕಾಗತ್ತೆ. ಇದು ಒಂದು ದಿನದಲ್ಲಿ ನಾನು ಯಾವುದೋ ಒಂದು ಸರ್ಟಿಫಿಕೇಶನ್ ಒಂದು ಆನ್ಲೈನ್ 2 ತಿಂಗಳು ಕೋರ್ಸ್ ಮಾಡಿದೆ ನಂಗೆ ಆಯುರ್ವೇದ ಪೂರ್ತಿ ಬರುತ್ತೆ, ನಂಗೆ ಯೋಗ ಪೂರ್ತಿ ಬರುತ್ತೆ, ಖಂಡಿತ ಅಲ್ಲ. ಅದಕ್ಕೆ ಈ ವಿಷಯಗಳು ಹೇಗೆ ಅಂದರೆ ನಾನು ಈ ವಿಷಯಗಳನ್ನ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿ ಒಂದು 20 ವರ್ಷಕ್ಕಿಂತ ಮೇಲಾಯಿತು. ಇವತ್ತಿಗೂ ಹೊಸ ವಿಷಯಗಳು ನಾನು ಕಲ್ತ್ಕೊಳ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ. ಇವತ್ತಿಗೂ ಹೊಸ ವಿಷಯಗಳು ಸಿಗುತ್ತೆ ಅಧ್ಯಯನ ಮಾಡಿದಾಗ. ಈಗ ಯೋಗ ಈಗ ನಾನು ಅದೇ ಕ್ಷೇತ್ರದಲ್ಲಿ ಇರೋದ್ರಿಂದ ಆಗ ನಾನು ಆರಂಭದಲ್ಲಿ ಒಂದು ಶ್ಲೋಕವನ್ನು ಓದಿದಾಗ ನನಗೆ ಎಷ್ಟು ಅರ್ಥ ಆಗಿತ್ತು, ಈಗ ಎಷ್ಟು ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ಇಷ್ಟೊಂದು ಕೇಸಸ್ ಪೇಷಂಟ್ಸ್ ನೋಡಿದ ಮೇಲೆ. ಇನಿಷಿಯಲಿ ನೀವು ನ್ಯಾಚುರೋಪತಿಯ ಅಂದ್ರೆ ಮಾಡರ್ನ್ ಸೈನ್ಸಸ್ ಅನ್ನ ಜಾಸ್ತಿ ಫೋಕಸ್ ಮಾಡ್ತೀನಿ, ನಂತರ ಆಯುರ್ವೇದವನ್ನು ಅಡ್ಯಾಪ್ಟ್ ಕೂಡ ಮಾಡ್ಕೊಂಡ್ರಿ. ಸೊ ಮತ್ತೆ ಇನ್ನೊಂದು ಸಮಸ್ಯೆ ತುಂಬ ಬರೋವಂಥದ್ದು ಏನು ಅಂದರೆ, ಈ ಮಾಡರ್ನ್ ಮೆಡಿಕಲ್ ಸೈನ್ಸು
ಅದನ್ನು ನಾನು ಸಹಜ ಹೇಳೋದ್ರೆ ವೆಸ್ಟರ್ನ್ ಸೈನ್ಸ್ ಅಂತ ಕರಿತೀನಿ ನಾನು. ಯಾಕೆಂದರೆ ಅದರ ಸಿದ್ಧಾಂತಗಳು ಮೂಲತಃ ಬಂದದ್ದು ಅಲ್ಲಿಂದ. ಇನ್ನೊಂದು ನಮ್ಮ ಒಂದು ಭಾರತೀಯ ಏನು ಪರಂಪರೆಯಲ್ಲಿ ನಮ್ಮ ಏನು ಯಾವುದೇ ವಿಜ್ಞಾನಗಳಿರ್ಬೋದು, ಆಯುರ್ವೇದ, ಯೋಗ ಯಾವುದೇ ಇರ್ಬೋದು, ಇದು ಮತ್ತು ಈಗ ಈಸ್ಟ್ ಏಷ್ಯನ್ ಕಂಟ್ರೀಸ್ನ ಯಾವುದೇ, ಈಗ ಚೈನೀಸ್ ಮೆಡಿಸಿನ್, ಇದೆಲ್ಲವೂ ಮೂಲತಃ ಒಂದೇ ಸಿದ್ಧಾಂತವನ್ನು ಮೂಲತಃ ಒಂದೇ ಪ್ರಿನ್ಸಿಪಲ್ಸನ್ನು ಹೇಳುವಂಥದ್ದು. ತುಂಬಾ ವ್ಯತ್ಯಾಸಗಳು ಏನೂ ಇಲ್ಲ ಸೈದ್ಧಾಂತಿಕವಾಗಿ. ಆದರೆ ಆ ಕಡೆ ಹೋದಾಗ ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಆ ದೃಷ್ಟಿಕೋನ ಬೇರೆ. ಪಾಶ್ಚಿಮಾತ್ಯ ದೃಷ್ಟಿಕೋನ ಬೇರೆ, ನಮ್ಮ ಪೂರ್ವದಲ್ಲಿರುವಂತಹ ದೃಷ್ಟಿಕೋನ ಬೇರೆ. ಕೆಲವೊಮ್ಮೆ ಅದು ಕಾನ್ಫ್ಲಿಕ್ಟಿಂಗ್ ಆಗುತ್ತೆ. ಹಾಗಂತ ಅದು ತಪ್ಪು ಇದು ತಪ್ಪು ಅಥವಾ ಅದು ಸರಿ ಇದು ಮಾತ್ರ ಸರಿ ಅಂತ ಹೇಳೋದಕ್ಕೂ ಕಷ್ಟ. ಅದು ಎರಡನ್ನೂ ಕೂಡ ನೀವು ಅಧ್ಯಯನ ಮಾಡಿದ್ರೆ ನಿಮಗೆ ಎರಡರಲ್ಲೂ ಯಾವುದನ್ನ ಹೇಗೆ ನಾವು ಕೋರಿಲೇಟ್ ಮಾಡಬಹುದು ಅಥವಾ ಯಾವುದು ಸರಿ. ಈಗ ಎಲ್ಲೋ ಒಂದು ಕಡೆ ನಾವು ಇದು ತಪ್ಪು ಅಂತ ಹೇಳೋ ಮುಂಚೆ ನನಗೆ ಗೊತ್ತಿದೆಯಾ ಅದು ಯಾಕೆ ತಪ್ಪು ಅಂತ. ಇನ್ನೊಂದೇನು ಅಂದರೆ, ನಾವು ಸಮಗ್ರವಾಗಿ ನೋಡ್ತೀವಿ ಭಾರತೀಯ ಇದು ವಿಜ್ಞಾನದಲ್ಲಿ. ನಾವು ಒಬ್ಬ ವ್ಯಕ್ತಿ ಆರೋಗ್ಯವನ್ನು ನೋಡುವಾಗ ಸಮಗ್ರವಾಗಿ ನೋಡ್ತೀವಿ. ಅಲ್ಲಿ ಅದು ಇನ್ನೂ ಬರಲಿಲ್ಲ ಅಷ್ಟೊಂದು. ಹಾಗಂತ ಅದು ತಪ್ಪು ಅಂತ ಅಲ್ಲ. ನಾವು ಈ ಥರ ಹೇಳಿದ ತಕ್ಷಣ ಏನು ಅಂದ್ಕೊಂಡ್ಬಿಡ್ತಾರೆ, ಓ ನೀವು ಅಲೋಪತಿ ವಿರುದ್ಧ ಮಾತಾಡ್ತೀರಾ ಅಂತ. ಖಂಡಿತ ಇಲ್ಲ. ಯಾವುದು ಎಷ್ಟು ಎಲ್ಲಿ ಹೇಗೆ ಅನ್ನೋದು ತಿಳ್ಕೊಂಡು ನಾವು ನೋಡಬೇಕಾಗತ್ತೆ. ನಾವು ಮೆಡಿಕಲ್ ಕಾಲೇಜಲ್ಲಿದ್ದಾಗ ಫಸ್ಟ್ ಇಯರಲ್ಲಿ ನಮ್ಮ ಒಬ್ಬರು ಪ್ರೊಫೆಸರ್, ಆರಂಭದಲ್ಲಿ ನಮ್ಮದು ನ್ಯಾಚುರೋಪತಿ ಕಾಲೇಜ್, ನಮಗೆ ಪಾಠ ಮಾಡೋಕ್ಕೆ ಅಲೋಪತಿ ಸರ್ಜನ್ಸ್ ಎಲ್ಲ, ಡಾಕ್ಟರ್ಸ್ ಎಲ್ಲ ಬರೋರು. ನಮ್ಮ ಸರ್ ಒಬ್ಬರು ಕೇಳಿದ್ರು, ಪ್ರೊಫೆಸರು, ನಿಮ್ಮ ಪ್ರಕಾರ ಯಾವುದು ಒಳ್ಳೆಯದು? ಆಯುರ್ವೇದ, ನ್ಯಾಚುರೋಪತಿ, ಹೋಮಿಯೋಪತಿ, ಅಲೋಪತಿ, ಇದೆಲ್ಲ ಸಿಸ್ಟಮ್ಸ್ ಇದೆ ಅಲ್ಲ, ಇದರಲ್ಲಿ ಯಾವುದು ಒಳ್ಳೆಯದು ಅಂತ. ನಾವೆಲ್ಲ ಆಗಿನ್ನು ಫಸ್ಟ್ ಇಯರಲ್ಲಿ ಎಷ್ಟು ಮೊದಲನೇ ವಾರದಲ್ಲಿ ಕೇಳಿದಂತಹ ಪ್ರಶ್ನೆ. ನಾವೆಲ್ಲ ಜೋರು ಉಮೇದಲ್ಲಿ ಇದ್ದವರು ಆಗ. ನಾನು ನ್ಯಾಚುರೋಪತಿ ಓದ್ತಾ ಇದ್ದೀನಿ, ಅಲೋಪತಿ ಎಲ್ಲ ಏನಲ್ಲ ಅಂದರೆ ಅಲೋಪತಿ ಒಳ್ಳೇದಲ್ಲ, ಇದು ಒಳ್ಳೇದು ಅಂತ ನಮಗೆಲ್ಲ ಫುಲ್ ಜೋಶಲ್ಲಿ ಉಮೇದಲ್ಲಿದ್ದವರು. ಸೊ ನಾವು ಎಲ್ಲರೂ ಹೆಚ್ಚು ಕಮ್ಮಿ ಅಂಥದ್ದೇ ಉತ್ತರವನ್ನು ಕೊಟ್ಟಿದ್ವಿ. ಆಗ ಅವರು ಉತ್ತರ ಹೇಳಿದ್ರು, ಎಲ್ಲನೂ ಬೇಕು. ಯಾವಾಗ ಎಲ್ಲಿ ಒಂದು ವಿಮಾನ, ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದಕ್ಕೆ ಒಂದು ವಿಮಾನ, ಒಂದು ಸೈಕಲ್, ಒಂದು ಕಾರು, ಒಂದು ರೈಲು, ನಿಮ್ಮ ಸಂದರ್ಭ, ಅನಿವಾರ್ಯ, ಇದನ್ನೆಲ್ಲ ನೋಡಿಕೊಂಡು ಹೌದು ಅದನ್ನ ಬಳಸ್ಕೊಂಡು ಹೋಗ್ತೀರಿ. ನಾನು ಇಲ್ಲಿಂದ ಡೆಲ್ಲಿಗೆ ಸೈಕಲಲ್ಲಿ ಹೋಗ್ತೀನಿ ಅಂದ್ರೆ ಆಗತ್ತೆ ಎಫಿಷಿಯೆಂಟಾ? ನನಗೆ ಅಷ್ಟು ಸೈಕಲ್ ಹೊಡಿಯೋಕ್ಕಾಗತ್ತಾ, ಮತ್ತಷ್ಟು ಸಮಯ ಇದೆಯಾ, ಎಲ್ಲವೂ ಪ್ರಶ್ನೆ ಬರುತ್ತೆ. ನಾನು ವಿಮಾನದಲ್ಲಿ ಎಫಿಷಿಯನ್ಸಿ ಅಂಡ್ ಪ್ರಾಕ್ಟಿಕಾಲಿಟಿ ಎರಡನ್ನೂ ಕೂಡ ನಾವು. ಸೊ ಇದು ಅವರು ಕೊಟ್ಟ ಉದಾಹರಣೆ. ಅಂದರೆ ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಕೂಡ ಬೇಕು. ನಾನು ಇನ್ನೊಂದನ್ನು ಅಧ್ಯಯನ ಮಾಡದೆ ಅದು ತಪ್ಪು ಅಂತ ಹೇಳೋದು ಸರಿಯಾಗೋದಿಲ್ಲ. ಈಗ ಎಲ್ಲದರಲ್ಲೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ಒಂದಷ್ಟು ಒಳ್ಳೆಯ ಅಂಶಗಳು, ಆ ಒಳ್ಳೆಯ ಅಂಶಗಳು ಅಥವಾ ನೆಗೆಟಿವ್ ಅಂಶಗಳು ಆ ಸಿಸ್ಟಮಲ್ಲಿ ಇದೆಯಾ, ಅದನ್ನು ಪ್ರಾಕ್ಟೀಸ್ ಮಾಡುವ ವ್ಯಕ್ತಿಯಿಂದ ಬಂದಿರೋ ಅಂಥದ್ದು. ಈಗ ನಾನು ಒಂದು ಹೇಳ್ಬೋದು, ಅದು ಆ ಸಿಸ್ಟಮಲ್ಲಿ ಇಲ್ಲದೆ ಇರ್ಬೋದು, ನನ್ನ ಪರ್ಸ್ನಲ್ ಅಭಿಪ್ರಾಯ ಆಗಿರ್ಬೋದು. ಇದೆಲ್ಲವನ್ನ ಗಮನಿಸ್ಕೊಂಡು ನಾವು ನೋಡಬೇಕಾಗತ್ತೆ. ಸೊ ಹಾಗಾಗಿ ತಂಗಳಾಗೋಯ್ತು ಟಾಪಿಕ್. ಅದಕ್ಕೊಂದು ಉಪಸಂಹಾರ. ಸೊ ತಂಗಳನ್ನು ನಿಮಗೆ ಎಲ್ರಿಗೂ ಒಳ್ಳೆಯದಲ್ಲ. ಯಾರಿಗೆ ಬೇಕು, ಅಕಸ್ಮಾತ್ ನಿಮ್ಮ ವೈದ್ಯರು, ಆಯುರ್ವೇದ ವೈದ್ಯರೋ, ಯಾರಾದರೂ ನ್ಯಾಚುರೋಪತಿಯವರೋ, ಆಯುರ್ವೇದದವರೋ ಅಥವಾ ಅಲೋಪತಿ ವೈದ್ಯರಾಗಿರ್ಬೋದು, ಅವರು ಇಂಥದ್ದಕ್ಕೆ ಕಂಡೀಷನಲ್ಲಿ ತಗೊಳ್ಳಿ ಅಂತ ಹೇಳಿದರೆ ನಿಮ್ಮ ಹೆಲ್ತ್ ಅಸೆಸ್ ಮಾಡಿಬಿಟ್ಟು ಆವಾಗ ಪರವಾಗಿಲ್ಲ. ಅದು ಬಿಟ್ಟು ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ, ನಮ್ಮ ಅಜ್ಜಿ ಮಾಡ್ತಾಯಿದ್ರು ನಾನು ಮಾಡ್ತೀನಿ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಅಜ್ಜಿಯ ಕಾಲದ ನಮ್ಮ ಜೀವನ ಶೈಲಿಗೂ ನನ್ನ ಜೀವನ ಶೈಲಿಗೂ ತುಂಬ ವ್ಯತ್ಯಾಸ ಇದೆ. ಇನ್ನೊಂದು, ಎಲ್ಲರಿಗೂ ಹೊಂದಲ್ಲ, ಅದರಿಂದ ಅನಾರೋಗ್ಯಗಳು. ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಮಾತಾಡಿದ ಹಾಗೆ ದೀರ್ಘಕಾಲ ಇದನ್ನೇ ಮಾಡ್ತಾ ಹೋದಾಗ ನಾನು ಅಂದ್ಕೊಂಡಿರ್ತೀನಿ ಒಳ್ಳೇದಾಗತ್ತೆ ಅಂತ. ಮನಸ್ಸಲ್ಲಿ ಒಳ್ಳೇದು ಅಂದ್ಕೊಂಡ ತಕ್ಷಣ ಅದು ಒಳ್ಳೇದಾಗಲ್ಲ, ಅದರ ದುಷ್ಪರಿಣಾಮ ಇದ್ದೇ ಇರುತ್ತೆ. ಅದರಿಂದ ತಂಗಳನ್ನು ಎಲ್ಲರಿಗೂ ಒಳ್ಳೇದಲ್ಲ, ಎಲ್ಲೋ ಕೆಲವರಿಗೆ ಅಗತ್ಯ ಇರಬಹುದು, ಚಿಕಿತ್ಸೆಯಾಗಿ ಪಡ್ಕೊಳ್ಬಹುದೇ ಹೊರತು ನಿತ್ಯ ಸೇವನೆಗೆ ಖಂಡಿತ ಒಳ್ಳೇದಲ್ಲ. ಇದು ಎಕ್ಸ್ಪರ್ಟ್ ಒಪಿನಿಯನ್. ಅಂದರೆ ಅದ್ರ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿ ಅವರು ಹೇಳಿರುವಂಥದ್ದು. ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿದ ತಕ್ಷಣವೂ ಕೂಡ ಸರಿ ಮಾತಾಡೋಣ ಅಂತ ಕೂಡ ಹೇಳಿಲ್ಲ. ಅವ್ರಿಗೆ ತಿಳಿದ ಮಾಹಿತಿಗೆ ಪೂರಕವಾದ ಮಾಹಿತಿಗಳನ್ನು ಇನ್ನಷ್ಟು ಅಧ್ಯಯನ ಮಾಡಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬಹುದು, ಆದರೆ ಹೇಗೆ, ಯಾಕೆ, ಎಷ್ಟು ಅನ್ನೋದನ್ನು ತಿಳಿದು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇದು ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಡಕಿಲಾ ಪ್ರದೀಪ್.